ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಭಗವಂತನನ್ನು ನಾವು ಕೊಂಡಾಡುವುದು ಮುಖ್ಯವಲ್ಲ, ಭಗವಂತನ ನಮ್ಮನ್ನು ಕೊಂಡಾಡುವುದಂತೆ ಮಾಡುವುದು ಅದೇ ಮುಖ್ಯ ಅಲ್ವಾ? ಭಗವಂತ ನಾವು ಕೊಂಡಾಡೋದು ಮುಖ್ಯ ಅಲ್ಲ, ಭಗವಂತನು ಅವನು ಕೊಂಡಾಡುವಂತೆ ಮಾಡುವುದು ಮುಖ್ಯ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಸ್ವರೂಪವನ್ನು ನಾವು ತಿಳ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವರೂಪ ಹೇಗಿದೆ, ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳೋಣ. ಅದನ್ನು ದೈವಜ್ಞ ವಿಲಾಸ ಪ್ರಕಾರ ಏನಿರ್ತದೆ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವನು ಸದ್ವಿಕಾಶಾಲಿಯಾಗಿ, ದೇವಪೂಜಾ ತಿಥಿಗಳಲ್ಲಿ ಶಾಸ್ತ್ರೋಕ್ತ ರೀತಿ ಮನಸ್ಸುಳುವನಾಗಿ, ಎಲ್ಲರಲ್ಲಿಯೂ ಅದರ ಮನೋಭಾವ ವಿನೀಯ ಗುಣಗಳಿಂದ ಕೂಡಿ ಸತ್ಕರ್ಮ ಆಚರಿಸುವನಾಗಿ, ಧನಮತನಾಗಿ, ಬೇಡದೇ ಬಂದ ವಸ್ತ್ರಗಳಿಂದ ಅನೇಕ ಭೋಗ ಭಾಗ್ಯ ಸಂಪತ್ತುಳ್ಳವನಾಗಿ, ಪುತ್ರ ಪೌತ್ರಾದಿಗಳಿಂದ ಯಾವಾಗಲೂ ಹರ್ಷಚಿತ್ತನಾಗಿರ್ತಾನೆ. ಗೊತ್ತಾಯ್ತಾ? ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಸದ್ವಿಚಾರಗಳಿಂದ, ದೇವಪೂಜಾತಿಥಿಗಳಲ್ಲಿ ಶಾಸ್ತ್ರೋಕ್ತ ರೀತಿ ಮನಸ್ಸುಳ್ಳವನಾಗಿ, ಎಲ್ಲರಲ್ಲಿಯೂ ಮನೋಭಾವ ವಿನಯ ಗುಣಗಳಿಂದ ಕೂಡಿ ಸತ್ಕರ್ಮ ಆಚರಿಸುವನಾಗಿ, ಧನವಂತನಾಗಿ, ಬೇಡದೆ ಬಂದ ವಸ್ತ್ರಗಳಿಂದ ಅನೇಕ ಭೋಗ ಭಾಗ್ಯ ಸಂಪತ್ತುಗಳಿಂದ, ಪುತ್ರ ಪೌತ್ರಾದಿಗಳಿಂದ ಯಾವಾಗಲೂ ಹರ್ಷಚಿತ್ತನಾಗಿ ಇರ್ತಾನೆ. ಅದೇ ಜಾತಕಾಭರಣ ರೀತಿ ಹೇಗಿರ್ತಾರೆ ಅವರು? ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವನು ಧನ ಧಾನ್ಯ ಸಂಪತ್ತುಗಳಿಂದ, ವೇದಾರ್ಥಗಳಿಂದ ಕೂಡಿರುವನಾಗಿ, ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಿ, ಪರಾಕ್ರಮಿಯಾಗಿ, ಭೋಗ ಭಾಗ್ಯ ಸಂಪತ್ತುಗಳಿಂದ ಕೂಡಿ ಧನಕನಕ ವಸ್ತುಗಳಲ್ಲಿ ಶ್ರೇಷ್ಠನಾಗಿ, ಎಲ್ಲ ಕಡೆಗಳಲ್ಲಿಯೂ ಕ್ರೂರವಾದ ಸಾಮರ್ಥ್ಯವುಳ್ಳವನಾಗಿ, ಪ್ರಸಿದ್ಧಿಯನ್ನು ಹೊಂದಿರುವ ಸ್ವಭಾವದನಾವೇ ಆಗಿರ್ತಾನೆ. ಈ ಭುವನೇಶ್ವರ ತಾಚಕ ರೀತಿಯನ್ನು ಹೇಳ್ತಾರೆ. ಸುಭೋಗಿದಾಯ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸುವನು ಧನಧಾನ್ಯ ಸಂಪತ್ತು ಸಮೃದ್ಧಿನಾಗಿ, ಸನ್ಮಾರ್ಗಿಯಾಗಿ, ತನ್ನವರಲ್ಲಿಯೂ ಎರಡನೆಯವರಲ್ಲಿಯೂ ಶ್ರೇಷ್ಠ ಸ್ವಭಾವದವನಾಗಿ ವರ್ತಿಸಿ, ಎಲ್ಲರಿಗೂ ಎಲ್ಲ ಪದಾರ್ಥಗಳನ್ನು ಅನುಕೂಲ ಮಾಡಿಕೊಡುವರಲ್ಲಿ ಹರ್ಷ ಉಳ್ಳವನಾಗಿ, ಪುತ್ರ ಪೌತ್ರ ಪರಿವಾರದೊಡನೆ ಸುಖವನ್ನು ಅನುಭವಿಸುತ್ತಾ, ಅಣ್ಣ ತಮ್ಮ ಪರಿವಾರದಲ್ಲಿ ಅಸೂಯೆಯುಳ್ಳವನಾಗಿ ಅವನು ಇರ್ತಾನೆ ಅಂತ ಹೇಳುತ್ತೆ. ಅದು ಮಾನಸಾಗರ ರೀತಿಯಾಗಿ ಹೇಳುತ್ತೆ. ಅಶ್ವಿನಿ ಸಂಭವೋಲೋಕೆ ಜಾಯತೆ ಜನವಲ್ಲಭ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವನು ಪೂರ್ವಕರ್ಮ ತಪೋರೂಪಕವಾದ ಫಲದಿಂದ ಒಳ್ಳೆ ಕಾಂತಿಯುಕ್ತನಾಗಿ, ಶಾಸ್ತ್ರೋಕ್ತ ಆಚಾರ ವರ್ಗಗಳಲ್ಲಿ ಶ್ರೇಷ್ಠನಾಗಿ, ದೃಢ ಮನಸ್ಸುಳ್ಳ ಸದೃಢ ಅವಯವಗಳುಳ್ಳ ಧನಧಾನ್ಯನಾಗಿ, ಸರ್ವಜನರ ಅಭಿಪ್ರಾಯದಂತೆ ಆಚರಿಸುವುದರಿಂದ ಒಡೆತನವನ್ನು ಪ್ರಕಟಿಸುವವನ ಆಗಿರ್ತಾನೆ ಅಲ್ವಾ? ಇವಾಗ ಅಶ್ವಿನಿ ನಕ್ಷತ್ರದ ಹುಟ್ಟಿದವರು ಹೇಗೆ ಅದನ್ನು ನಾವು ಸ್ವಲ್ಪ ಇದಾಗಿ ತಿಳ್ಕೊಂಡು, ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಂಡು, ದಿನಾಂಕ 3/8/2026 ಸೋಮವಾರ, ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ತಿಥಿ ಪಂಚಮಿ, ರಾತ್ರಿ 8:12, ನಕ್ಷತ್ರ ಉತ್ತರ ಭಾರತ, ರಾತ್ರಿ 8:30, ಮಳೆ ಆಶ್ಲೇಷ 1ನೇ ಪಾದ, ರಾಹುಕಾಲ 7:44 9:19, ಗುಳಿಕಕಾಲ 2:04 3:19 3:39, ಯಮಂಡಕಾಲ 10:54 12:29. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ಇದರಲ್ಲೇನಾದ್ರು ತಪ್ಪುಗಳು ಕಂಡು ಬಂದಲ್ಲಿ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತಿದ್ದುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರಗಳು.